ಒಂದು ತಿಂಗಳಾದ್ಮೇಲೆ ಒಂದು ಒಳ್ಳೆ ಮುಹೂರ್ತ ನೋಡಿ ನನ್ನ ಸೊಸೆನ ಅಲ್ಲಲ್ಲ ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ. ನಾನಿನ್ ಬರ್ತೀನಿ ಪುಟ್ಟಕ್ಕ. ಇವರಿಬ್ರು ಒಟ್ಟಿಗಿರ್ಲಿ ಅಂತ ಈಟೆಲ್ಲ ಶ್ರಮ ಪಟ್ಟು ಮದುವೆ ಮಾಡ್ಸಿದ್ರೆ ಇದೇನು ಹಿಂಗಾಗೋಯ್ತು. ಮಗ ಸ್ವಾಮೀಜಿ ನನ್ನ ಕೈಗೆ ಸಿಕ್ಲಿ ಆವಾಗೈತೆ. ಅಳಿಯಂದ್ರೆ ಒಂದು ತಿಂಗಳು ಆಟನೇ ಅಲ್ವಾ, ನೋಡ್ತಾ ಇದ್ದಂಗೆ ಮುಗಿದೋಯ್ತದೆ. ಅಬ್ಬ, ಚಿಂತೆ ಯಾಕೆ ಮಾಡಬೇಕು, ಎಲ್ಲ ಒಳ್ಳೇದೇ ಆಯ್ತದೆ. ನೀವು ನಡ್ರಪ್ಪ. ನೋಡಿ ಸರ್, ಹೇಗ್ ಫೋರ್ಜರಿ ಮಾಡಿ ಟೆಂಡರ್ ತಗೊಂಡಿದ್ದಾರೆ ಅಂತ. ಇದನ್ನ ಕಾನೂನು ರೀತಿಲೇ ಹೋರಾಟ ಮಾಡಿದ್ರೆ ನಮಗೂ ಕೆಲಸ ಬೇಗ ಆಗಲ್ಲ, ನಿಮ್ ಕೈಗೂ ಏನೂ ಸಿಗಲ್ಲ. ಅದಕ್ಕೆ ಇಬ್ರು ಸೇರಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ನಮಗೆ ನಮ್ ಕೆಲ್ಸನೂ ಬೇಗ ಆಗತ್ತೆ, ನಿಮಗ್ ಸೇರ್ಬೇಕಾಗಿರೋದು ಸೇರತ್ತೆ. ಬಟ್ ಇದೆಲ್ಲ ಕ್ರಾಸ್ ವೆರಿಫೈ ಮಾಡಿ ಟೆಂಡರ್ ಪಾಸ್ ಆಗಿರತ್ತಲ್ಲ. ಆಗಿದೆ, ಬಟ್ ಅವರು ಎಲ್ಲೂ ಸಿಕ್ಕಾಕೊಳ್ದಿರೋ ತರ ಪ್ಲಾನ್ ಮಾಡಿದ್ದಾರೆ. ನೀವು ಮನ್ಸು ಮಾಡಿದ್ರೆ ಇದನ್ನ ಫೋರ್ಜರಿ ಅಂತ ಪ್ರೂವ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು. ಆಲ್ರೆಡಿ ರನ್ನಿಂಗ್ ಆಗಿರೋ ಟೆಂಡರ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂದರೆ ತುಂಬ ರಿಸ್ಕ್ ಆಗುತ್ತೆ. ನೀವು ಮನ್ಸು ಮಾಡಿದ್ರೆ ಯಾವುದು ರಿಸ್ಕ್ ಆಗಲ್ಲ ಸರ್. ನಮಗೆ ಈ ಟೆಂಡರ್ ಕ್ಯಾನ್ಸಲ್ ಆಗದೆ ಇದ್ರೂ ಚಿಂತೆ ಇಲ್ಲ. ಆದರೆ ಈ ಟೆಂಡರ್ ಯಾರ ಹೆಸರಲ್ಲಿದೆಯೋ ಅವರು ಅರೆಸ್ಟ್ ಆಗಬೇಕು. ತಗೊಳ್ಳಿ ಸರ್, ನಿಮ್ಗಿದ್ ಸಾಲಲ್ಲ ಅಂದ್ರೆ ಇನ್ನೂ ಸಿಗುತ್ತೆ. ಒಟ್ನಲ್ಲಿ ಈ ಟೆಂಡರ್ ಸಲುವಾಗಿ ಊರವ್ರ ಮುಂದೆ ಅವ್ರ ಮಾನ ಮರ್ಯಾದೆ ಹರಾಜಾಗಿ ಅವ್ರ ಅರೆಸ್ಟ್ ಆಗ್ಬೇಕು. ಅದನ್ನ ನಾನು ಕಣ್ಣಾರೆ ನೋಡ್ಬೇಕು. ಇಲ್ಲ ಅಂತ ಹೇಳ್ದೆ ಇದನ್ನ ತಗೊಂಡು ಕೆಲಸ ಮಾಡ್ಕೊಡಿ ಸರ್. ನಾನು ಒಂದ್ಸಲ ಕ್ರಾಸ್ ಎಕ್ಸಾಮಿನ್ ಮಾಡ್ತೀನಿ. ಸರ್, ಫೋರ್ಜರಿ ಆಗಿರೋದಂತೂ ಪಕ್ಕ. ನಿಮಗ್ ಬೇಕು ಅಂದ್ರೆ ಡಾಕ್ಯುಮೆಂಟ್ ಫೋರ್ಜರಿ ಮಾಡಿರೋ ವ್ಯಕ್ತಿನ ಹುಡುಕ್ಸಿ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ಹೇಗಾದ್ರೂ ಮಾಡಿ ಸರ್, ಪ್ಲೀಸ್. ಈ ಟೆಂಡರ್ ತಗೊಂಡಿರೋನ ಅರೆಸ್ಟ್ ಮಾಡಿಸಿ. ಸರಿ ಆಯ್ತು, ನೀವು ಒಪ್ಸಿದ ಕೆಲಸ ಆಗತ್ತೆ ಅಂತ ಅನ್ಕೊಳ್ಳಿ. ಮತ್ತೆ ಈ ದುಡ್ಡಿನ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಡೋಂಟ್ ವರಿ ಸರ್, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಓಕೆ. ಸರಿ ಆಗಿದ್ರೆ ನಾನು ನಮ್ಮ ಅಸಿಸ್ಟೆಂಟ್ಸ್ನ ಕಳಿಸಿ ನಿಮ್ಮ ಕೆಲಸ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸರ್. ಸಹನಾ, ನಿಮ್ಮ ಅವ್ವನ ಹೆಸರನ್ನ ಮೆರೆಸ್ಬೇಕು ಅಂತ ತಾನೆ ನನ್ನ ವಿರುದ್ಧ ಪೈಪೋಟಿ ಮಾಡಿ ಟೆಂಡರ್ ತಗೊಂಡೆ. ಈಗ ಇದೇ ಟೆಂಡರ್ ವಿಷಯ ಇಟ್ಕೊಂಡು ನಿಮ್ಮ ಅವ್ವನ್ನ ಜೈಲ್ ಪಾಲ್ ಮಾಡ್ಲಿಲ್ಲ, ನನ್ನ ಹೆಸರು ರಾಧಾನೇ ಅಲ್ಲ. ಏನ್ ಕಂಟಿ ಅರ್ಜೆಂಟಾಗಿ ಬರೋದಕ್ಕೆ ಹೇಳ್ದೆ? ನಿಮ್ದು ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಬಾವ. ಏನ್ ವಿಷಯ ಕಂಟಿ? ಅವ್ವನ್ ಸಾವು ಬಗ್ಗೆ. ಅವ್ವನ್ ಕೊಂದವ್ರು ಯಾರು? ಒಬ್ಬನ್ನ ಕೊಲ್ಲೋ ಅಷ್ಟು ದ್ವೇಷ ಯಾಕಿತ್ತು? ನಮ್ಮವ್ವ ಅಂತ ದ್ರೋಹ ಏನ್ ಮಾಡಿದ್ಲು? ಸೂಟ್ ಮಾಡಿದ್ ಸಾಲದು ಅಂತ
ಈಸದ ಇಂಜೆಕ್ಷನ್ ಬೇರೆ ಕೊಟ್ಟವ್ರಲ್ಲ ಅದು ಯಾಕೆ? ಕಂಟಿ ಅದು ಅದು ನನಗೆ ಬೇಕು ಅಂತ. ನಮ್ಮವ್ವನ್ ಕೊಲ್ಲಕ್ಕೆ ಅವ್ರಿಗೆ ಮನ್ಸಾದ್ರೂ ಹೆಂಗ್ ಬಂತು ಬಾವ? ನಿಮ್ಗೇನಾದ್ರೂ ಅವ್ರು ಯಾರು ಅಂತ ಗೊತ್ತಾಯ್ತಾ ಬಾವ? ಹಾಗಾದ್ರೆ ನೀನು ಇಷ್ಟೊತ್ತವರೆಗೂ ಮಾತಾಡಿದ್ದು? ನಂಗೆ ಈಸಿದಾಗ ಸಾನೆ ಗೊಂದಲ ಆಗ್ತೈತೆ ಬಾವ. ಪೊಲೀಸರು ಒಂದೊಂದ್ಕಿಂತ ಒಂದೊಂದು ಹೇಳ್ತಾವ್ರೆ. ಮೊದಲು ಮುಂಬೈಯಿಂದ ಯಾವನ ಬಂದು ಸೂಟ್ ಮಾಡ್ದ ಅಂದ್ರು. ಈಗ ಈಸಿದ ಇಂಜೆಕ್ಷನ್ ಕೊಟ್ಟು ಸಾಯಿಸವ್ರೆ ಅಂತ ಹೇಳ್ತಾವ್ರೆ. ಏನ್ ಬಾವ ಇದೆಲ್ಲ? ಒಬ್ಬನ ಸಾವಿಗೆ ನ್ಯಾಯ ಕೊಡ್ಸಕ್ಕಾಗ್ದೆ ದಿನೇ ದಿನೇ ಕೊರಗ್ತಾ ಇದ್ದೀನಿ ಬಾವ. ಆ ಕೊಲೆಗಾರನ ಹುಡ್ಕಕ್ಕೆ ನನಗೆ ನಿಮ್ಮ ಸಹಾಯ ಬೇಕು ಬಾವ. ಮಾಡ್ತೀರಲ್ವಾ? ಕಂಟಿ, ನಾನು ಹತ್ರ ಒಂದು ವಿಷಯ ಹೇಳಬೇಕು. ಹೇಳಿ ಬಾವ. ಕಂಟಿ, ಅತ್ತೆಗೆ ಶೂಟ್ ಮಾಡಿದ್ದು ನಾನೇ